ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ರಸ್ತೆ ಬಂದು ಚಾಮರಾಜನಗರದಿಂದ ನಾವು ನಂಜನಗೂಡು ಕಡೆ ಬರ್ತೀವಲ್ಲ, ಆವ NH ಇಂದ ಒಂದು 6 ಕಿಲೋಮೀಟ್ರ್ ಆಗುತ್ತೆ. ಈ ರಸ್ತೆ ಬಂದು ಊಟಿ ರೋಡಿಂದ ಬರುವಂಥದ್ದು 10 ಕಿಲೋಮೀಟ್ರ್ ಆಗುತ್ತೆ. ಈ ಒಂದು ತಾರ್ ರೋಡಿಂದ ಈ ಒಂದು ಲ್ಯಾಂಡ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿ ಹೋಗುವಂಥದ್ದು. ಇದು ಸರ್ಕಾರಿ ರಸ್ತೆ. ಸೊ ಇದು ತಾರ್ ರೋಡಿಂದ ಬರುವಂತಹ ರಸ್ತೆ ಇದು. ಸೊ ವಾಕಬಲ್ ಡಿಸ್ಟೆನ್ಸ್, ಇದು ಸರ್ಕಾರಿ ರಸ್ತೆ. ಈ ಲ್ಯಾಂಡ್ ಎದುರುಗಡೆನೂ ಕೂಡ ಇಲ್ಲೆಲ್ಲ ಫಾರ್ಮ್ ಲ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಇಲ್ಲೂ ಕೂಡ ತೊಗೊಂಡಿದ್ದಾರೆ. ಸೊ ಏನು ಫೆನ್ಸಿಂಗ್ ಇದೆಯಲ್ಲ, ಈ ಫೆನ್ಸಿಂಗಿಂದ ಆಪೋಸಿಟ್ ಎರಡನೇ ಲ್ಯಾಂಡ್ ಇದು ಮಾರಾಟಕ್ಕಿರುವಂಥದ್ದು. ಇದು ಒಂದು ಸರ್ಕಲ್. ಇದು ಈ ಸರ್ಕಲ್ಲಿಂದ ಎರಡನೇ ಲ್ಯಾಂಡು ಮಾರಾಟಕ್ಕಿರುವಂಥದ್ದು. ಈ ರಸ್ತೆ ಬಂದು ಸರ್ಕಾರಿ ರಸ್ತೆ. ತಾರ್ ರೋಡಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಇದು. ಬಟ್ ಇದು ಸರ್ಕಾರಿ ರಸ್ತೆ. ಇದು ವಿಶಾಲವಾಗಿರುವಂತಹ ರಸ್ತೆ ಇದು. ಈ ಒಂದು ರಸ್ತೆಗೆ ಅಟ್ಯಾಚ್ ಆಗಿ 31 ಕುಂಟೆ ಒಂದು ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ನೋಡಿ, ಇಲ್ಲಿ ತನಕ ರಸ್ತೆ ಏನು ಬೇಲಿ ಎಲ್ಲ ಮುಂಚೆ ಬೆಳ್ಕೊಂಡಿತ್ತು, ಬಟ್ ಕ್ಲೀನ್ ಮಾಡಿದ್ದಾರೆ. ಇದೆಲ್ಲ ರಿಮೂವ್ ಮಾಡ್ತಾರೆ. ಸೊ ಇಲ್ಲಿ ತನಕ ಕೂಡ ರಸ್ತೆ ಬರುತ್ತೆ. ಫೆನ್ಸಿಂಗು ಇಲ್ಲೇ ಹಾಕೋಬೋದು ನೀವು. ಏನು ಈ ಒಂದು ಕಾಟನ್ ಹಾಕಿದಾರಲ್ಲ, ಇದೇ ಮಾರಾಟಕ್ಕಿರುವಂತಹ 31 ಕುಂಟೆ ಲ್ಯಾಂಡ್ ಇದು. ಸಾಯಿಲ್ ಬಂದು ಈ ರೀತಿ ಇದೆ. ಇದು ಪಕ್ಕದ ಲ್ಯಾಂಡ್ ಇದು. ಇದು ಊರಿಗೆ ಹತ್ತಿರ ಇದೆ, ವಿಲೇಜ್ಗೆ ನಿಯರ್ ಬೈ ಇದೆ. ಸೊ ಇಲ್ಲಿಂದ ಕರೆಕ್ಟಾಗಿ 1.5 ಕಿಲೋಮೀಟ್ರ್ ವಿಲೇಜ್ ಇದೆ. ಸೊ ಆ ಕಡೆಯೂ ವಿಲೇಜ್ ಇದೆ, ಈ ಕಡೆಯೂ ಕೂಡ ವಿಲೇಜ್ ಇದೆ. ಈ 31 ಕುಂಟೆನೂ ಕೂಡ ಇವರು ಕಾಟನ್ ಬೆಳೆದಿದ್ದಾರೆ. ಸಾಯಿಲು ಈ ರೀತಿ ಇದೆ. ಇದು ಫೇಸಿಂಗ್ ಬಂದು ಈಸ್ಟ್ ಫೇಸಿಂಗ್ ಇದು. ಸೊ ಡಾಕ್ಯುಮೆಂಟ್ ಕೂಡ ಇದು ರಿಜಿಸ್ಟ್ರೇಷನ್ಗೆ ರೆಡಿ ಮಾಡ್ತಾಯಿದ್ದಾರೆ. ಸೊ ನಿಮಗೆ ವಂಶವೃಕ್ಷ ಪ್ರಕಾರ ಬಂದು ರಿಜಿಸ್ಟ್ರೇಷನ್ ಮಾಡಿ ಕೊಡ್ತಾರೆ. ಸೊ ಏನು 30 ಕುಂಟೆ ಇದೆಯಲ್ಲ, ಇದನ್ನೆಲ್ಲ ಅದ್ಬಸ್ತ್ ಮಾಡಿ ಅಳತೆ ಮಾಡಿ ಕಲ್ಲಲ್ಲಿ ಹಾಕ್ಸಿ ನಿಮಗೆ ಹ್ಯಾಂಡ್ ಓವರ್ ಮಾಡಿ ಕೊಡ್ತಾರೆ. ಅಳತೆ ಕಲ್ಲು ಮಾತ್ರ. ಸೊ ನೀವು ಕೂಡ ಅಲ್ಲಿ ತನಕ ಲೀಗಲ್ ಚೆಕ್ ಮಾಡಿಸ್ಕೊಬೋದು. ಜನರಲ್ ಪ್ರಾಪರ್ಟಿ ಇದು, ಆನ್ಸಿಸ್ಟರ್ ಪ್ರಾಪರ್ಟಿ, ಪಿತರಚಿತವಾಗಿ ಇರುವಂತಹ ಆಸ್ತಿ ಇದು. ಸೊ ಈ ಬೇಲಿ ತೆಗೆದಿರೆ, ಸೊ ಮುಳ್ಳೆಲ್ಲ ಇಲ್ಲೇ ಇದೆ, ಇದನ್ನು ತೆಗಿತಾರೆ. ಇದನ್ನು ತಾರ್ ರೋಡಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿದೆ. ಇದು 31 ಕುಂಟೆ ನಂಜನಗೂಡು ರಿಜಿಸ್ಟ್ರೇಷನ್ ಇದು. ಇದು ಮೈಸೂರು ರಿಂಗ್ ರೋಡಿಂದ 33 ಕಿಲೋಮೀಟ್ರ್ ಆಗುತ್ತೆ. 33 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್ ಆ್ಯಂಡ್ 6 ಕಿಲೋಮೀಟರ್ಸ್ ಫ್ರಮ್ NH. ಈ ನಮ್ಮ ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ಟೆಂಪಲಿಂದ ಈ ಒಂದು ಸ್ಪಾಟಿಗೆ 15 ಕಿಲೋಮೀಟ್ರ್ ಆಗುತ್ತೆ. ಸೊ ಆ ಒಂದು ಚಾಮರಾಜನಗರ ಟು ಮೈಸೂರು NH ಇಂದ ಬಂದರೆ 6 ಕಿಲೋಮೀಟ್ರ್ ಆಗುತ್ತೆ. ನಂಜನಗೂಡಿಂದ ಊಟಿ ರೋಡ್ ಕಡೆ ಆ ಒಂದು NH ಇಂದ 10 ಕಿಲೋಮೀಟ್ರ್ ಆಗುತ್ತೆ. ಈ ಒಂದು ಡಿಸ್ಟೆನ್ಸಲ್ಲಿ ಒಂದು 31 ಕುಂಟೆ ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಸೊ ಇದು ಚೆನ್ನಾಗಿದೆ. ಓಕೆ, ಸಾಯಿಲ್ ನೋಡಿ ನಿಮ್ಮ ಎದುರುಗಡೆ ಪಕ್ಕದ ಲ್ಯಾಂಡಲ್ಲಿ ತೋರಿಸ್ತಾ ಇದ್ದೀನಿ. ಏಕೆಂದರೆ ಇಲ್ಲಿ ಒಂದು ಮಣ್ಣು ಯಾವ ರೀತಿ ಇದೆ ಅಂತ ನಿಮ್ಗೆ ಕಾಣ್ತಿಲ್ಲ. ಏಕೆಂದರೆ ಇಲ್ಲಿ ಕಾಟನ್ ಹಾಕಿದ್ದಾರೆ, ಹುಲ್ಲು ಬೆಳ್ಕೊಂಡಿದೆ, ಏನೂ ಕಾಣ್ತಿಲ್ಲ. ಸೊ ಆ್ಯಸ್ ಇಟ್ ಈಸ್ ಪಕ್ಕದ ಲ್ಯಾಂಡ್ ನಿಮಗೆ ಇದನ್ನು ಎಕ್ಸಾಂಪಲಾಗಿ ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ಸ್ಪಾಟಿಂದ ಒಂದು 4-5 ಕಿಲೋಮೀಟ್ರ್ ದಾಟಿದ್ರೆ ಒಂದು 800 ಎಕರೆ ಕೆರೆ ಇದೆ. ಸೊ ಅಲ್ಲಿ ನಂಜನಗೂಡು ಕಪಿಲಾ ನದಿಯಿಂದ ನೀರು ಲಿಫ್ಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಗ್ರೌಂಡ್ ವಾಟರ್ ಕೂಡ ಈ ಭಾಗದಲ್ಲಿ ತುಂಬ ಚೆನ್ನಾಗಿದೆ. ಇಲ್ಲೂ ಕೂಡ ಒಂದು ನಾಲೆನೂ ಕೂಡ ಇದೆ. ಸೊ ಹಾಗಾಗಿ ಗ್ರೌಂಡ್ ವಾಟ್ರು ಇಲ್ಲಿ ಚೆನ್ನಾಗಿದೆ. ಎಲೆಕ್ಟ್ರಿಕ್ ಲೈನು ಕೂಡ ಪಕ್ಕದಲ್ಲೇ ಇದೆ. ನೋಡಿ, ಇಲ್ಲೊಂದು ಕಾಣ್ತಾ ಇದೆಯಲ್ಲ, ಅದೇ ಎಲೆಕ್ಟ್ರಿಕ್ ಲೈನ್ ಅಲ್ಲಿದೆ. ವಿಲೇಜ್ ನಿಯರ್ ಬೈ ಇದೆ. ತಾರ್ ರೋಡಿಂದ ವಾಕಬಲ್ ಡಿಸ್ಟೆನ್ಸು. ಸೊ ಲ್ಯಾಂಡ್ ಮುಂದೆನೂ ಕೂಡ ಇದು ವಿಶಾಲವಾಗಿರುವಂತಹ ಒಂದು ರಸ್ತೆ ಇದೆ. ನಂಜನಗೂಡು ರಿಜಿಸ್ಟ್ರೇಷನ್ಗೆ ಬರುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.